ಹಾಯ್ ನಮಸ್ತೆ. ಇವತ್ತೊಂದು ನಿಮಗೆ ತಂಪು ತಂಪಾದ ಪಾನೀಯ, ಇದು ಹೇರಳೆಕಾಯಿ ಅಂತ. ನೋಡಿ ಎಷ್ಟು ನೀರು ಹಾಕ್ಕೊಂಡಿದ್ದೀವಿ ಈ ಪಾತ್ರೆಗೆ. ಈಗ ಇದು ಹೇರಳೆಕಾಯಿ, ಕೈಪುಳಿ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಇದನ್ನು ಕಟ್ ಮಾಡಿ ಇದ್ರದ್ದು ಜ್ಯೂಸನ್ನು ಹಾಕ್ಕೋಬೇಕು. ನೋಡಿ ಈಗ ಕಟ್ ಆಯಿತು. ಈಗ ಇದನ್ನು ಹಿಂಡೋದು. ನೋಡಿ ಎಷ್ಟೊಂದು ಜ್ಯೂಸ್ ಇದೆ ಅಂತ. ಒಳ್ಳೆ ಜ್ಯೂಸ್ ಇರುವ ಹೇರಳೆಕಾಯಿ. ನೋಡಿ, ಹಿಂಡಿದಷ್ಟು ಜ್ಯೂಸ್ ಜಾಸ್ತಿ ಆಗ್ತಾ ಇರೋ ಹಾಗೆ ಇದೆ. ಅದು ನಮಗೆ ಶಾಕ್ ಆಯಿತು, ಅಷ್ಟು ನೀರಿದೆ ಅದರಲ್ಲಿ. ಇದು ಪಿತ್ತ ಮತ್ತು ಈ ಬೇಸಿಗೆಗಾಲದಲ್ಲಿ ನಮಗೆ ಬಾಡಿ ಕೂಲಾಗಿರೋದಕ್ಕೆ ಇದೆಲ್ಲ ಸಹಾಯ ಮಾಡುವಂಥದ್ದು. ನಾವು ಇದನ್ನು ತುಂಬ ಉಪಯೋಗಿಸ್ತೀವಿ. ಇದರದ್ದು ಚಟ್ನಿ ಮಾಡ್ತೀವಿ. ಇದನ್ನು 2-3 ರೀತಿಯಲ್ಲಿ ಚಟ್ನಿ ಮಾಡ್ತೀವಿ. ಜೊತೆಗೆ ಹೀಗೆ ಜ್ಯೂಸ್ ಆಗಿ ಸಮೇತ ಉಪಯೋಗಿಸ್ತೀವಿ. ಇದು ಒಂದು ವರ್ಷದಲ್ಲಿ 2 ಸೀಸನ್ಲಿ ಸಿಗ್ತದೆ. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತೀವಿ. ಇದಕ್ಕೆ ಉಪ್ಪಿನಕಾಯಿ ಕೂಡ ಮಾಡ್ತೀವಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಒಂಚೂರು ಉಪ್ಪು ಹಾಕೊಳ್ಳೋದು ಮತ್ತು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವೀಟಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದಷ್ಟೇ. ಇದನ್ನು ಕುಡಿದ್ರೆ ಸ್ವರ್ಗ ಥರ ಇರುತ್ತೆ, ಅಷ್ಟು ಖುಷಿ ಆಗುತ್ತೆ ನೋಡಿ. ಇಷ್ಟೇ ಈಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.